ಕೋಟ್ಯಾಂತರ ಆತ್ಮೀಯ ಬಂಧುಗಳೇ, ತಮ್ಮೆಲ್ಲರಿಗೂ ನಮಸ್ಕಾರ. ಮನಸ್ಸಿಗಿಂತ ದೊಡ್ಡದು ಜಗತ್ತಿನಲ್ಲಿ ಯಾವುದೇ ಇಲ್ಲ, ಮಾನವನಿಗಿಂತ ಶ್ರೇಷ್ಠವಾದರೂ ಜಗತ್ತಿನಲ್ಲಿ ಯಾವುದೂ ಇಲ್ಲ. ನಿಮ್ಮನ ಬಗ್ಗೆ ನೀವು ತಿಳಿದರೆ ನೀವೇ ಸಾಕ್ಷಾತ್ ದೇವರಾಗಬಲ್ಲೆ. ನಿಮ್ಮನ ಬಗ್ಗೆ ನೀವೇ ತಿಳಿದರೆ ನೀವೇ ದೇವರಾಗಬಲ್ಲೆ. ಸಿಕ್ಕಿರುವ ಸಮಯದಲ್ಲಿ ಸಂತೋಷವಾಗಿ ದುಡಿದು ನಿಶ್ಚಿಂತೆಯಿಂದ ನಿದ್ರೆ ಮಾಡಿ, ಸಂತೋಷವಾಗಿ ದುಡಿದು ನಿಶ್ಚಿಂತೆಯಿಂದ ನಿದ್ರೆ ಮಾಡಿ, ಸರ್ವರು ನಮ್ಮವರೇ ಎಂಬ ಭಾವನೆಯಿಂದ ತಿಳಿದು, ಸರ್ವರು ನಮ್ಮವರೇ ಎಂಬ ಭಾವನೆಯಿಂದ ತಿಳಿದು ಬದುಕಿದರೆ ನಿಮ್ಮ ಜೀವನ. ಈ ಥರ ಬದುಕಿದರೆ ನಿಮ್ಮ ಜೀವನ ವೈಗುಂಠ ಸ್ವರ್ಗ. ಈ ಭೂಲೋಕದಲ್ಲಿ ನೀವೇ ಸುಖಪುರುಷರಾಗಿ ಇರಬಹುದು. ಈ ಭೂಲೋಕದಲ್ಲಿ ನೀವೇ ಸುಖಪುರುಷರಾಗಿ ಇರ್ಬೋದು. ಮೋಸಡಗ ವಂಚನೆ ಬೇಡಣ್ಣ, ಮೋಸಡಗ ವಂಚನೆ ಮಾಡಬೇಡಣ್ಣ. ಮುಂದೆ ಬರುವ ಕಾಲದಲ್ಲಿ ಪ್ರಾಣಿಗಳೇ ಮನೆ ಒಳಗೆ ನುಗ್ಗದಂಥ ಕಾಲ ಬರ್ಬೋದಣ್ಣ. ಮೋಸಡಗ ವಂಚನೆ ಬೇಡಣ್ಣ. ಮುಂದೆ ಬರುವ ಕಾಲದಲ್ಲಿ ಪ್ರಾಣಿಗಳೇ ಮನೆ ಒಳಗೆ ನುಗ್ಗಬಹುದನ್ನ. ನಿಮ್ಮ ಪಂಚೆ ಟವಲು ಪಾಕೆಟ್ನಲ್ಲಿ ಮೀನುಗಳು ಬೆಳೆಯಂಥ ಕಾಲನು ನೀರಲ್ಲಿ ತುಂಬಿ ನಿನ್ನ ತಲೆ ಮೇಲೆ ಮೀನುಗಳು ಹಾರಂಥ ಕಾಲ ಆಗಬಹುದನ್ನ. ಅದರಿಂದ ಇನ್ಮುಂದಾದರೂ ನಾನು ಯಾರು, ನಾನು ಏನು ಮಾಡ್ತಾಯಿದ್ದೀನಿ, ಮುಂದೆ ಏನು ಮಾಡಿ ಈ ಕಟ್ಟಿಂದ ಪರಿಹಾರ ಆಗುವುದನ್ನು, ಈ ಕಟ್ಟಿಂದ ಪರಿಹಾರ ಆಗುವ ಮಾರ್ಗವನ್ನು ತಿಳಿಯನ. ಇಂಥ ಇಕ್ಕಟ್ಟುಗಳಿಂದ ಪರಿಹಾರ ಆಗುವ ಮಾರ್ಗವನ್ನು ತಿಳಿಯನ. ಹರಿಸಿದವೇ ಸಿದ್ಧ ಎಂದು ಅವತ್ತಿಂದ ಹೇಳಿರದನ್ನು, ಹರಿಸಿದವೇ ಸಿದ್ಧ ಎಂದು ಅವತ್ತಿಂದ ಹೇಳಿದ ಮಾತು ಇನ್ಮುಂದೆ ನಿಜ ಆಗಬಹುದನ್ನ. ಇನ್ಮುಂದೆ ಇವೆಲ್ಲ ನಿಜ ಆಗಬಹುದನ್ನ. ನರಸಿದ್ಧರಿಂದ ಇವರು ಏನು ಮಾಡಿ ನಮ್ಮನ, ಎಲ್ಲ ನರಸಿದ್ಧರು ನಮ್ಮನ ತಿದ್ದಕ್ಕೆ ಎಲ್ಲರೂ ಕೈಯಿನಲ್ಲಿ ಆಗಲ್ಲನ್ನ. ಅದು ಒಬ್ಬೊಬ್ಬ ಮಹಾನು ಹಲವಾರು ಕೋಟಿಯಲ್ಲಿ ಒಬ್ಬ ಮಹಾನಿಂದೆ ಇದಕ್ಕೆ ಸಾಧ್ಯವನ್ನ. ಎಲ್ಲ ಕೊಟ್ಟಿದ ದೇವರು, ಎಲ್ಲ ಕೊಟ್ಟಿದ ದೇವರು, ಎರಡು ಕೈ ಎರಡು ಕಾಲು ಎರಡು ಕಣ್ಣು ಎರಡು ಕಿವಿ ಕೊಟ್ಟಿರುವ ದೇವರು, ಒಂದೇ ಬಾಯನ್ನು ಕೊಟ್ಟು ಆ ಒಂದು ಬಾಯಿನಲ್ಲೇ ಒಳಸಂತ ಮಾತಾನು ಮಾತಾಡುವ ಜನರಿಗೆ, ಒಂದು ಬಾಯಿ ಕೊಟ್ಟು ಒಂದು ಬಾಯಿನಲ್ಲೇ ಒಳಸಂತ ಮಾತಾಡುವ ಮನುಷ್ಯರಿಗೆ ಎರಡು ಬಾಯಿ ಕೊಟ್ಟಿದರೆ ಏನಾಗಬಹುದು ಜಗತ್ತು. ಎರಡು ಬಾಯಿ ಕೊಟ್ಟಿದ್ರೆ
ಈ ಜಗತ್ತು ಏನಾಗಬಹುದು. ಮಂತರ ಎಂಬುದು ಮನಸ್ಸಿಂದೇ ಸ್ಮರಣ ಮಾಡಿ ಅಂದರ ಸುದ್ದಿ ಮಾಡಕ್ಕೆ ಕಲಿಯನ. ಮಂದರ ಎಂಬುದು ಅಂದರನು ಸುದ್ದಿ ಮಾಡಿ ಅಂತರವನ್ನು ಶುದ್ಧಿ ಮಾಡಿ ಮತ್ತೊಬ್ಬರನು ಮಂತರದಲ್ಲಿ ಬೆಳೆಯಲಿ ಎಂದು ಧ್ಯಾನವನ್ನು ಮಾಡೋಣ. ಅದನ್ನು ಬಿಟ್ಟು ಸ್ವಚ್ಛಂದಕ್ಕಾಗಿ ತನ್ನ ಸ್ವಂತಕ್ಕಾಗಿ ಬೇರೆಯವರನ್ನು ತೊಂದರೆ ಕಡೆಗೆ ಹೋಗಬೇಡನ. ತನ್ನ ಸ್ವಂತಕ್ಕಾಗಿ ಬೇರೆಯವರನ್ನು ತೊಂದರೆ ಕೊಟ್ಟು ಬದುಕಿದು ಎಂದು ತೋರ್ಸಕ್ಕೆ ಹೋಗಬೇಡನ. ನಿಮ್ಮನ್ನು ನೀವೇ ತಿಳಿಯನ, ಇದುವೇ ಜಗತ್ತಿನ ಮಂತ್ರವನ್ನು. ಇದಾಗೆ ನಡೆದರೆ ನಿಮ್ಮ ಜೀವನವೇ, ನೀವು ಈ ಥರ ನಡೆದರೆ ನಿಮ್ಮ ಜೀವನವೇ ಸ್ವರ್ಗವನ್ನು. ಇಷ್ಟೊಂದು ಮಾತಾಡೋಕ್ಕೆ ಅವಕಾಶ ಕೊಟ್ಟ ತಮ್ಮ ಎಲ್ಲರಿಗೂ ನಮಸ್ಕಾರ ನಮಸ್ಕಾರವನ್ನು.